ಕರ್ನಾಟಕ ರಾಜ್ಯದಲ್ಲಿ ತಮಗೆಲ್ಲ ಗೊತ್ತಿರುವ ಹಾಗೆ 40 ಲಕ್ಷ ಜನಸಂಖ್ಯೆ, 40 ಲಕ್ಷ ಜನಸಂಖ್ಯೆ ಇರತಕ್ಕಂಥ ಸಮುದಾಯ ಈಡಿಗ, ಬಿಲ್ಲವ, ನಾಮಧಾರಿ, ದೀವರು ಮತ್ತು ತೀಯ ಸಮುದಾಯ ಮೇಜರ್ ಆಗಿರ್ತೇವೆ. ಈ ಸಮುದಾಯಕ್ಕೆ ಕಳೆದ 2.5 ವರ್ಷವಾಗಿ ರಾಜ್ಯ ಸರ್ಕಾರದಿಂದ ಸಂಪೂರ್ಣವಾಗಿ ಕಡೆಗಣನೆ ಆಗ್ತಾ ಇದೆ. ತಮಗೆಲ್ಲ ಗೊತ್ತಿರುವ ಹಾಗೆ ಈಡಿಗ ಸಮುದಾಯಕ್ಕೆ ಕರ್ನಾಟಕದಲ್ಲಿ, ದೇಶದಲ್ಲಿ ಒಂದು ಇತಿಹಾಸವನ್ನೇ ಇದೆ. ಆ ಅಣ್ಣ ಬಸವಣ್ಣನವರ ಅನುಭವ ಮಂಟಪದಲ್ಲಿ ಈಡಿಗ ಸಮುದಾಯದನ್ನು ಗುರುತಿಸಿಕೊಂಡಿರತಕ್ಕಂಥ ಇಬ್ಬರು ಶರಣರಿದ್ದರು. ಒಬ್ಬರು ಹೆಂಡದ ಮಾರೆ ಅಂತ ಶರಣರಿದ್ದರು. ಇನ್ನೊಬ್ಬರು ಬಹಳ ಸುಲಭವಾಗಿರ್ತಕ್ಕಂಥದ್ದು ಶಿವಶರಣೀಯ ಈಡಿಗರ ಅಕ್ಕಮ್ಮ ಅಂತ ಹೇಳಿ ಕೂಡ ಒಬ್ಬರಿದ್ದರು. ಈಡಿಗರ ಅಕ್ಕಮ್ಮ ಅವರು 154 ವಚನವನ್ನೇ ಈಡಿಗರ ಅಕ್ಕಮ್ಮೆಯನ್ನೇ ಬರೆದಿರತಕ್ಕಂಥದ್ದು. ಅಕ್ಕ ಮಹಾದೇವಿ ಅಂಥದ್ದು ಬಸವಣ್ಣನವರ ಅಕ್ಕ. ಆದರೆ ಈಡಿಗರ ಅಕ್ಕಮ್ಮ ಯಾದಗಿರಿ ಮೂಲದ ಎಲೇರಿ ಗ್ರಾಮದವರು. ಅವರು ವಚನ ಪ್ರಚಾರವನ್ನು ಮಾಡಿಕೊಂಡು ಶಿವಮೊಗ್ಗ ಭಾಗಕ್ಕೂ ಹೋದಾಗ ಹೊಸನಗರದಲ್ಲಿ ಅಲ್ಲಿ ಒಂದು ಕೊಡೇಕಾನ್ ಅಂತ ಊರು ಬರುತ್ತೆ, ಅಲ್ಲಿ ಲಿಂಗೈಕ್ಯನ ಹಾಕ್ತಾರೆ. 154 ವಚನಗಳನ್ನೇ ಈ ದೇಶಕ್ಕೆ ಈ ಒಂದು ವಿಶ್ವಕ್ಕನ್ನೇ ಕೊಟ್ಟಿರ್ತಕ್ಕಂಥ ಒಬ್ಬ ಸಮುದಾಯದ ಮಹಿಳೆ ಈಡಿಗರ ಅಕ್ಕಮ್ಮ ಅಂತ ಹೇಳಿಕೊಂಡು, ಅವರು ಕೂಡ ಆಚಾರ, ವಿಚಾರ, ವ್ರತ, ಶೀಲ, ನಿಯಮದಲ್ಲಿ ಅವರ ವಚನಗಳನ್ನೇ ಇವತ್ತು ನಾವು ಓದಬಹುದು. ಕರ್ನಾಟಕ ಸರ್ಕಾರ ಪ್ರಕಟಣೆ ಮಾಡಿರ್ತಕ್ಕಂಥ ವಚನ ಸಂಪುಟದಲ್ಲಿ, ಅಂದರೆ ನಮ್ಮ ರಾಣಿ ಸತೀಶ್ ಅವರು ಮಂತ್ರಿ ಆದಾಗ 3 ಇದನ್ನು ಮಾಡಿದರು. ಅದರಲ್ಲಿ ಭಾಳ ಸ್ಪಷ್ಟವಾಗಿ ಈಡಿಗರ ಅಕ್ಕಮ್ಮಯ ಬಗ್ಗೆ ಸಂಪೂರ್ಣವಾಗಿ ಹೇಳಿದ್ದಾರೆ. ಯಾಕೆ ಇತಿಹಾಸ ಹೇಳ್ತೀನಿ ಅಂತಂದರೆ, ಈಡಿಗ ಸಮುದಾಯ ಹೆಂಡದ ಮಾರೆಯನ್ನು 12 ವಚನವನ್ನು ಬರೆದಿದ್ರು, ಈಡಿಗರ ಅಕ್ಕಮ್ಮ 154 ವಚನವನ್ನು ಬರೆದಿದ್ರು. ಈಗ ಬ್ರಹ್ಮಶ್ರೀ ನಾರಾಯಣ ಗುರುಗಳ ಒಂದು ಮಾರ್ಗದಲ್ಲಿಯೂ ಕೂಡ ಈಡಿಗ ಸಮುದಾಯ ಮುಂದೆ ಹೋಗ್ತಾ ಇದೆ. ಆದ್ದರಿಂದ ಇಷ್ಟೆಲ್ಲ ಇತಿಹಾಸಗಳನ್ನೇ ಹೊಂದಿರತಕ್ಕಂಥ ಈ ಸಮುದಾಯಕ್ಕೆ ಸರಿಯಾದ ರೀತಿಯಲ್ಲಿರತಕ್ಕಂಥ ಸಂವಿಧಾನ ಹಕ್ಕುಗಳನ್ನೇ ಸಿಗಲಿಲ್ಲ ಅಂತ ಬಂದಾಗ ಬೀದಿಯಲ್ಲಿ ಇಳಿದು ಹೋರಾಟ ಮಾಡುವುದು ಅನಿವಾರ್ಯವಾಗಿದೆ. ಆ ಒಂದು ಹಿನ್ನೆಲೆಯಲ್ಲಿ ಕಳೆದ 3 ವರ್ಷದ ಹಿಂದೆ 5 ವರ್ಷವಾಗಿ ಬೀದಿ ಇಳಿದು ಹೋರಾಟವನ್ನು ಪ್ರಾರಂಭವಾಯಿತು. ಬೊಮ್ಮಾಯಿ ಸರ್ಕಾರ ಮುಖ್ಯಮಂತ್ರಿ ಇದ್ದಾಗ ಮಂಗಳೂರು ಟು ಬ್ಯಾಂಗ್ಳೂರುವರೆಗೂ ಕೂಡ ಪಾದಯಾತ್ರೆಯನ್ನು ಮಾಡಿದರು. ಆ ಸಂದರ್ಭದಲ್ಲಿ ನಿಗಮವನ್ನೇ ಘೋಷಣೆ ಮಾಡಿ 10 ಕೋಟಿ ರೂಪಾಯಿಯನ್ನೇ ಬೊಮ್ಮಾಯಿ ಸರ್ಕಾರ ಕೊಟ್ಟರು. ಅನಂತರ 25 ಲಕ್ಷ ರೂಪಾಯಿ ಕುಲಶಾಸ್ತ್ರ ಅಧ್ಯಯನಕ್ಕೂ ಕೊಟ್ಟರು. ಆ 2 ಬೇಡಿಕೆಗಳನ್ನು ಈಡೇರಿಸಿದರು. ಮತ್ತು ಈ ಸರ್ಕಾರ, ಈಗಿನ ಸರ್ಕಾರ ಬಂದ ಮೇಲೆ 2.5 ವರ್ಷ ಆದರೂ ಕೂಡ ಯಾವುದೂ ರೀತಿಯಲ್ಲಿಯೂ ಕೂಡ ಸಮುದಾಯಕ್ಕೆ ಅನುಕೂಲ ಆಗುವ ರೀತಿಯಲ್ಲಿರ್ತಕ್ಕಂಥ ಒಂದು ಸ್ಟೆಪ್ಪನ್ನೇ ತೆಗೆದುಕೊಂಡಿಲ್ಲ. ಸಾಕಷ್ಟು ಸಲ ಸಂಬಂಧಪಟ್ಟ ಮಂತ್ರಿಗಳನ್ನೇ ಸಂಬಂಧಪಟ್ಟ ಸರ್ಕಾರ ಪ್ರತಿನಿಧಿಗಳನ್ನೇ ಭೇಟಿಯಾಗಿದ್ದರು. ಅವರು ಸಂಪೂರ್ಣವಾಗಿ ಕಡೆಗಣಿಸಿದರು. ಆ ಒಂದು ಹಿನ್ನೆಲೆಯಲ್ಲಿ 18 ಬೇಡಿಕೆಗಳನ್ನು ಇಟ್ಟು ಇವತ್ತು ಜನವರಿ 6ನೇ ತಾರೀಕು ಐತಿಹಾಸಿಕ ಪಾದಯಾತ್ರೆಯನ್ನೇ ನಮ್ಮ ಕಲಬುರಗಿ ಜಿಲ್ಲೆಯ ಚಿತ್ತಾಪುರ ತಾಲೂಕಿನ ಕರದಾಳ ಶಕ್ತಿಪೀಠದಿಂದ ಪ್ರಾರಂಭ ಮಾಡ್ತಾ ಇದ್ದೀನಿ. ಆ ಪಾದಯಾತ್ರೆಯನ್ನು ಸುಮಾರು 40 ದಿನದ ಹತ್ರ 40 ದಿನದ ಪಾದಯಾತ್ರೆ, 700 ಕಿಲೋಮೀಟರ್ ಪಾದಯಾತ್ರೆ ಆಗುತ್ತೆ. ಪ್ರತಿನಿತ್ಯ 20 ಕಿಲೋಮೀಟರ್ ಪಾದಯಾತ್ರೆ. ಬೆಳಿಗ್ಗೆ 7:15 ಗಂಟೆಗೆ ಪ್ರಾರಂಭವಾಗುತ್ತೆ, 11:15 ಗಂಟೆಗೆ 10 ಕಿಲೋಮೀಟರ್ವರೆಗೆ ನಡೆಯುತ್ತೆ. ಆ ಜಾಗಕ್ಕೆ ಬಂದು ವಿಶ್ರಾಂತಿ ಪಡೆದು ಪ್ರಸಾದ ಮತ್ತು ಪತ್ರಿಕಾಗೋಷ್ಠಿ ಮತ್ತು ಹಿಂದುಳಿದ ವರ್ಗದ ನಾಯಕರುಗಳ ಭೇಟಿಯೆಲ್ಲ ಮುಗಿದ ಮೇಲೆ ಸಂಜೆ 4 ಗಂಟೆಗೆ ಅಲ್ಲಿಂದ ಪ್ರಾರಂಭವಾಗಿ 7 ಗಂಟೆಗೆ ಮತ್ತೊಂದು ಊರಲ್ಲಿ ಬಹಿರಂಗ ಕಾರ್ಯಕ್ರಮ ಇರ್ತದೆ. ಅಲ್ಲಿ ಬಹಿರಂಗ ಕಾರ್ಯಕ್ರಮವನ್ನು ಮುಗಿಸಿ ಅಲ್ಲ ವಾಸ್ತವ್ಯವನ್ನು ಮಾಡಿ ನಾರಾಯಣ ಗುರುಗಳ ಜೀವನ ಚರಿತ್ರದ ಒಂದು ಫಿಲಿಮ್ 2 ಗಂಟೆಯಿಂದ 2 ಗಂಟೆ 10 ನಿಮಿಷ ಕಾಲ ಇರತಕ್ಕಂಥ ನಾರಾಯಣ ಗುರುಗಳ ಜೀವನ ಒಂದು ಚಲನಚಿತ್ರವನ್ನು ಮಾಡಿದ್ದೀವಿ. ಅದೆಲ್ಲ ಕಡೆ ಪ್ರದರ್ಶನ ಮಾಡಿಕೊಂಡು ಹೋಗ್ತೇವೆ. ಮತ್ತು ಬಹಿರಂಗ ಕಾರ್ಯಕ್ರಮ ಸುಮಾರು 20ರಿಂದ 25 ಬಹಿರಂಗ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೀವಿ. ಪ್ರತಿಯೊಂದು ಬಹಿರಂಗ ಕಾರ್ಯಕ್ರಮದಲ್ಲಿರುವ ಕಡೆ ಹಾಲಿ ಮಾಜಿ ಸಮುದಾಯದ ಶಾಸಕರುಗಳು, ಸಮುದಾಯದ ಸಂಬಂಧಪಟ್ಟವರು, ಸಮುದಾಯದ ಮೇಲೆ ಪ್ರೀತಿ ಇರತಕ್ಕಂಥ ಬೇರೆ ಸಮುದಾಯದ ನಾಯಕರುಗಳು ಕೂಡ ಈ ಪಾಯಿಂಟ್ಗಳಲ್ಲಿ ಬಂದು ಅವರು ಭಾಷಣವನ್ನೇ ಮಾಡಿಕೊಳ್ಳುತ್ತಾರೆ. ಆದ್ದರಿಂದ ಚಿತ್ತಾಪುರದಿಂದ ಕರದಾಳದಿಂದ ಪ್ರಾರಂಭ ಆಗುವ ಪಾದಯಾತ್ರೆ ಕರದಾಳ, ಚಿತ್ತಾಪುರ, ಶಾಬಾದ, ಜೇವರ್ಗಿ, ಶಾಪುರ, ದೇವದುರ್ಗ, ಮಾನವಿ, ನೀರ್ಮಾನವಿ, ಸೀರ್ವಾರ, ಸಿಂಧನೂರ, ಕಾರಡಿಗೆ, ಹೊಸಪೇಟೆ, ಗಂಗಾವತಿ, ಹೊಸಪೇಟೆ, ಚಿತ್ರದುರ್ಗ ಥ್ರೂ ಬ್ಯಾಂಗ್ಳೂರಿಗೆ ಹೋಗ್ತದೆ.
ಫೆಬ್ರವರಿ 12ನೇ ತಾರೀಕು ಅಮರನಾಥ ಉಪವಾಸ ಸತ್ಯಾಗ್ರಹವನ್ನೆಯೂ ಕೂಡ ಫ್ರೀಡಮ್ ಪಾರ್ಕಲ್ಲಿ ಮಾಡಲಿದೆ. ಅದಕ್ಕೋಸ್ಕರ ಕಳೆದ ಸುಮಾರು ಒಂದು ತಿಂಗಳ ಕಾಲವಾಗಿ ರಾಜ್ಯದ ಜಿಲ್ಲಾ ಪ್ರವಾಸಗಳು, ತಾಲೂಕು ಪ್ರವಾಸಗಳು, ಎಲ್ಲ ಮೀಟಿಂಗ್ಗಳು ನಡೀತಾ ಇದೆ. ನಮ್ಮ ಐತಿಹಾಸಿಕ ಪಾದಯಾತ್ರೆ 9 ಜಿಲ್ಲೆಗಳ ಮುಖಾಂತರ ನಾವು ಬ್ಯಾಂಗ್ಳೂರಿಗೆ ಹೋಗ್ತಾ ಇದ್ವಿ. ಅದು ಕಲಬುರಗಿ, ಯಾದಗಿರಿ, ರಾಯಚೂರು, ಕೊಪ್ಪಳ, ವಿಜಯನಗರ, ಚಿತ್ರದುರ್ಗ, ತುಮಕೂರು, ಬ್ಯಾಂಗ್ಳೂರು ಗ್ರಾಮಾಂತರ ಮತ್ತು ಬ್ಯಾಂಗ್ಳೂರು ಅರ್ಬನ್ ನಗರ, ಟೋಟಲ್ 9 ಜಿಲ್ಲೆಯಲ್ಲಿ ನಾವು ಪಾದಯಾತ್ರೆ ಮಾಡಿರ್ತೀವಿ. ಆದರೆ ಟೋಟಲ್ 31 ಜಿಲ್ಲೆಯಲ್ಲಿ 23 ಜಿಲ್ಲೆಯ ಸಮುದಾಯದ ಕುಲಬಾಂಧವರು ಭಾಗವಹಿಸಬೇಕು ಅಂತ ಹೇಳಿ ಒಂದೊಂದು ದಿನ 2 ತಾಲೂಕುಗಳನ್ನ ಆಯ್ಕೆ ಮಾಡಿಕೊಂಡು ಒಂದು ಪಾಯಿಂಟಿಂದ 100ರಿಂದ 150, 200 ಜನವನ್ನೇ ಭಾಗವಹಿಸಬೇಕು ಅಂತಕ್ಕಂಥದ್ದು ಒಂದು ನಿರ್ಣಯವನ್ನೇ ತೆಗೆದುಕೊಂಡಿದ್ದೀವಿ. ಆ ರೀತಿಯಲ್ಲಿ ಪಾದಯಾತ್ರೆಯನ್ನು ಮಾಡಿಕೊಂಡು ಸರ್ಕಾರ ಭಾಗದಿಂದ ಈಗಾಗಲೇ ಒಂದಷ್ಟು ಚರ್ಚೆಯೆಲ್ಲ ಆಗಿದ್ದೀವಿ. ಆದರೆ 5 ಬೇಡಿಕೆಗಳನ್ನೇ, ಪ್ರಮುಖವಾದ 5 ಬೇಡಿಕೆಗಳನ್ನೇ ಈಡೇರಿಸಿದರೆ ಪಾದಯಾತ್ರೆ ಹಿಂದಕ್ಕೆ ತೆಗೆದುಕೊಳ್ಳುವ ಚರ್ಚೆ ಮಾಡಬಹುದು ಅಂತಕ್ಕಂಥ ಮಾತನ್ನು ಹೇಳಿದ್ದೀನಿ. ಅದೂ ಕೂಡ ದೇಖೇಂಗ ಸೋಚೇಂಗದಲ್ಲಿ ಏನೂ ಇಲ್ಲ, ಅದು ಮಾಡಿ ತೋರಿಸಿದ್ರೆ. ನಿನ್ನೆ ತಿಪ್ಪಣ್ಣಪ್ಪ ಕಮ್ಮಕ್ಕನವರು ಅಭಿನಂದನೆ ಸಲ್ಲಿಸ್ತಿದ್ದೀನಿ. ಕೋಲಿ ಸಮುದಾಯದ ಒಬ್ಬ ಶಾಸಕರು ನಿನ್ನೆ ವಿಧಾನ ಪರಿಷತ್ತಲ್ಲಿ ಯಾವ ರೀತಿಯಲ್ಲಿ ಅಂಬಿಗರ ಚೌಡರ ಪುತ್ಥಳಿಯನ್ನು ಮಾಡಬೇಕನ್ನೋ ಹೋರಾಟ ಮಾಡಿದರಲ್ಲ, ಇದು ಹಿಂದುಳಿದ ವರ್ಗದ ಒಂದು ಸ್ವಾಭಿಮಾನದ ನಡೆ, ಆ ನಾಯಕರ ನಡೆ. ಇದು ಎಲ್ಲ ರಾಜಕೀಯ, ಎಲ್ಲ ಸಮುದಾಯದಲ್ಲಿರತಕ್ಕಂಥ ನಾಯಕರುಗಳು ತಿಪ್ಪಣ್ಣಪ್ಪ ಕಮ್ಮಕ್ಕನವ್ರು ನೋಡಿ ಕಲಿಬೇಕು ಅಂತಕ್ಕಂಥ ಮಾತು ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಆದ್ದರಿಂದ ಅಣ್ಣ ಬಸವಣ್ಣನವರ ಅನುಭವ ಮಂಟಪದಲ್ಲಿದ್ದ ಎಲ್ಲ ಶರಣರ ಜಯಂತಿಯೂ ಆಗಬೇಕು, ಎಲ್ಲರ ಶರಣರ ವಚನಗಳೂ ಕೂಡ ಹೊರಗಡೆ ಬರಬೇಕು. ಆದಾಗ ಜಗತ್ತಿಗೆ ಶಾಂತಿ ಮತ್ತು ನೆಮ್ಮದಿಯನ್ನು ಕೊಡೋಕ್ಕೆ ಸಾಧ್ಯ ಇದೆ ಅಂತಕ್ಕಂಥದ್ದು. ಆದ್ದರಿಂದ ಈಡಿಗರ ಇತಿಹಾಸ, ಈಡಿಗರ ಹಕ್ಕು, ಈಡಿಗರ ರಾಜಕೀಯ ಪ್ರಾತಿನಿಧ್ಯ, ನಾರಾಯಣ ಗುರುಗಳ ಪುತ್ಥಳಿಯನ್ನು ವಿಧಾನಸಭೆ ಬೆಂಗಳೂರು ಎದುರುಗಡೆ ಮಾಡಿಸುವುದು, ಕಲ್ಯಾಣ ಕರ್ನಾಟಕ ವಿಶೇಷವಾಗಿ ಈಡಿಗರನ್ನು ST ಮೀಸಲಾತಿಗೆ ಸೇರಿಸಬೇಕು ಅಂತಕ್ಕಂಥದ್ದು, ನಾರಾಯಣ ಗುರು ನಿಗಮಕ್ಕೆ 500 ಕೋಟಿ ಹಣ ಕೊಡಬೇಕು ಅಂತಕ್ಕಂಥದ್ದು, ಇದೆಲ್ಲವನ್ನೆಯೂ ಕೂಡ ನಮ್ಮ ಬೇಡಿಕೆಗಳಿದೆ. ಆದ್ದರಿಂದ ಬೇಡಿಕೆಗಳನ್ನಿಟ್ಟು ಸರ್ಕಾರದ ಮುಂದೆ ಬೇಡಿಕೆಯನ್ನಿಟ್ಟು ಸಮುದಾಯದ ಜಾಗೃತಿಯನ್ನೇ ಮಾಡುವುದು, ಅದನ್ನು ಮೂಲಕವಾಗಿ ಸರ್ಕಾರದಿಂದ ಹಕ್ಕನ್ನೇ ಪಡೆಯುವುದು ಉದ್ದೇಶ ಪಾದಯಾತ್ರೆದಾಗಿದೆ. ಸುಮಾರು 700 ಕಿಲೋಮೀಟ್ರು 38 ದಿನ ಪಾದಯಾತ್ರೆಯ ನೇತೃತ್ವ ವಹಿಸಿರ್ತಕ್ಕಂಥ ಹೋರಾಟಗಾರರಾಗಿರ್ತಕ್ಕಂಥ ಡಾಕ್ಟರ್ ಶ್ರೀ ಪ್ರಣವಾನಂದ ಸ್ವಾಮೀಜಿಗಳೇ, ವೇದಿಕೆಯ ಮೇಲೆ ಹಸಿರಾಗಿರ್ತಕ್ಕಂಥ ಎಲ್ಲ ಜಿಲ್ಲಾ ಆರ್ಯ ಈಡಿಗರ ಸಂಘದ ಪದಾಧಿಕಾರಿಗಳೇ, ರಾಷ್ಟ್ರೀಯ ಈಡಿಗ ಮಹಾಮಂಡಳಿಯ ಪದಾಧಿಕಾರಿಗಳೇ, ಇಲ್ಲಿ ನೆರೆದಿರ್ತಕ್ಕಂಥ ಎಲ್ಲ ಪತ್ರಕರ್ತ ಮಿತ್ರರು, ಸ್ನೇಹಿತರೆ, ಈಡಿಗ ಜನಾಂಗದ ಇತಿಹಾಸದಲ್ಲಿ ಇದೊಂದು ಐತಿಹಾಸಿಕ ಘಟನೆ. ಅಂದರೆ ಪೂಜ್ಯ ಸ್ವಾಮೀಜಿಗಳು ಪಾದಯಾತ್ರೆ ಮಾಡ್ತಾ ಇರ್ತಕ್ಕಂಥದ್ದು ಇದು 2ನೇ ಬಾರಿ. ಮೊದಲನೇ ಬಾರಿ ಪಾದಯಾತ್ರೆಯನ್ನು ಫೆಬ್ರವರಿ 2023ರಲ್ಲಿ ಮಾಡಿದ್ರು. ಸುಮಾರು 658 ಕಿಲೋಮೀಟ್ರು 40 ದಿನ. ಆಗ ಮಾಡಿದ ಪಾದಯಾತ್ರೆಯ ಸಂದರ್ಭದಲ್ಲಿ 16 ಬೇಡಿಕೆಗಳನ್ನು ಸರ್ಕಾರದ ಮುಂದೆ ಇಟ್ಟಿದ್ದರು. ಆ 16 ಬೇಡಿಕೆಗಳಲ್ಲಿ 3 ಬೇಡಿಕೆಗಳು ಈಡೇರಿವೆ. ಮೊದಲನೇದು ಈಡಿಗ ಜನಾಂಗಕ್ಕೊಂದು ಅಭಿವೃದ್ಧಿ ನಿಗಮ, ಎರಡನೇದು ಜನಾಂಗದ ಭವಿಷ್ಯಕ್ಕಾಗಿ ಕುಲಶಾಸ್ತ್ರೀಯ ಅಧ್ಯಯನ, ಮೂರನೇದು ಈಡಿಗರ ಅಸ್ಮಿತೆ ದೇವರಾದ ಸಿಗಂದೂರು ಚೌಡೇಶ್ವರಿಯ ದೇವಸ್ಥಾನದ ಆಡಳಿತ ಮಂಡಳಿಗೆ ಖಾಸಗಿಯವರು ನೀಡುತ್ತಿದ್ದಂಥ ಅಧಿಕಾರಿ ವರ್ಗದವರು ನೀಡುತ್ತಿರ್ತಕ್ಕಂಥ ಕಿರಿಕಿರಿ ದೌರ್ಜನ್ಯವನ್ನು ನಿಲ್ಲಿಸಬೇಕು ಅಂತಕ್ಕಂಥ ಸ್ವಾಮೀಜಿಗಳ ಆಗ್ರಹ. ಈ 3 ಈಡೇರಿದೆ. ಈಗ ನಾವು ಆ 3 ಬೇಡಿಕೆಗಳ ಕ್ರಿಯಾತ್ಮಕ ಅನುಷ್ಠಾನ ಹಾಗೂ ಹೊಸ ಬೇಡಿಕೆಗಳ ಮತ್ತು ಇದಕ್ಕಾಗಿ ಆಗ್ರಹಕ್ಕಾಗಿ ಈ ಒಂದು ಪಾದಯಾತ್ರೆಯನ್ನು 16/1/2026ರಿಂದ 12/2/2026ವರೆಗೆ ಹಮ್ಮಿಕೊಳ್ಳಲಾಗಿದೆ. ಸ್ನೇಹಿತರೆ, ಈ ಒಂದು ಪಾದಯಾತ್ರೆ ಈಗಾಗಲೇ ಸ್ವಾಮೀಜಿಗಳು ಹೇಳಿದರು 9 ಜಿಲ್ಲೆಗಳಲ್ಲಾಗುತ್ತೆ. ಉಳಿದ 22 ಜಿಲ್ಲೆಗಳು ಅವುಗಳ ಸಹಯೋಗದೊಂದಿಗೆ ಎಲ್ಲೆಲ್ಲಿ ಸಾಧ್ಯ ಆಗುತ್ತೋ, ಎಲ್ಲೆಲ್ಲಿ ಅನುಕೂಲವೋ ಹಾಗೆ ಪಾದಯಾತ್ರೆಗೆ ಮಿಲನವಾಗಿ ಮುಂದೆ ಸಾಗ್ತಕ್ಕಂಥ ವ್ಯವಸ್ಥೆ ನಡೆಯುತ್ತೆ. ಸ್ನೇಹಿತರೆ, ಈಗ ಸ್ವಾಮೀಜಿಗಳು ಹೇಳಿದಾಗೆ 2 ಹಂತದಲ್ಲಿ ಈ ಪಾದಯಾತ್ರೆ ಪ್ರತಿನಿತ್ಯ ನಡೆಯುತ್ತೆ. ಮೊದಲ ಹಂತ ಅಂದರೆ ಬೆಳಗ್ಗೆ 7 ಗಂಟೆಗೆ ಪಾದಯಾತ್ರೆ ಆರಂಭವಾಗುತ್ತೆ. ಮತ್ತು
ಮಧ್ಯಾಹ್ನ 1:30ರಿಂದ 2:30ಕ್ಕೆ ಊಟದ ವ್ಯವಸ್ಥೆ. ಆ ನಂತರ ಪಾದಯಾತ್ರೆ 4 ಗಂಟೆಗೆ ಆರಂಭವಾಗಿ 7 ಗಂಟೆಗೆ ಮುಗಿಯುತ್ತೆ. ಹೀಗೆ ಮಧ್ಯಾಹ್ನ 4 ಗಂಟೆಗೆ ಆರಂಭವಾಗಿ ಸಾಯಂಕಾಲ 8 ಗಂಟೆಗೆ ಮುಗಿಯುತ್ತೆ. ಈ ರೀತಿ 2 ಹಂತದಲ್ಲಿ ಈ ಪಾದಯಾತ್ರೆ ನಡೆಯುತ್ತೆ. ಸ್ನೇಹಿತರೆ, ಈ ಒಂದು ಪಾದಯಾತ್ರೆಗೆ ನಾನು ಈ ಸಂದರ್ಭದಲ್ಲಿ ಎಲ್ಲ ಬಳ್ಳಾರಿ ಹಾಗೂ ಇಡೀ ರಾಜ್ಯದ ಎಲ್ಲ ಜಿಲ್ಲೆಗಳ ಸಮಸ್ತ ಈಡಿಗ ಜನಾಂಗದ ಬಂಧುಗಳು ಭಾಗವಹಿಸಬೇಕು. ನಮ್ಮ 18 ಬೇಡಿಕೆಗಳನ್ನು ಈಡಿಕೆಗಾಗಿ ಒತ್ತಾಯಿಸಬೇಕು. ಆ ಬೇಡಿಕೆಗಳ ಒತ್ತಾಯದಿಂದ ಇಡೀ ಜನಾಂಗಕ್ಕೆ ಅಭಿವೃದ್ಧಿಗಾಗಿ ಆಗ್ತಕ್ಕಂಥ ಮುಖ್ಯ ಎಲ್ಲ ಅಂಶಗಳನ್ನು ಗಮನ ಮಾಡಬೇಕು ಅಂತ ಈ ಸಂದರ್ಭದಲ್ಲಿ ನಾನು ಕೇಳ್ಕೊಳ್ತಾ, ವಿಶೇಷವಾಗಿ ಬಳ್ಳಾರಿ ಜಿಲ್ಲೆಯವರು ಎಲ್ಲರೂ ಅಧಿಕ ಸಂಖ್ಯೆಯಲ್ಲಿ ಈ ಪಾದಯಾತ್ರೆಗೆ ಭಾಗವಹಿಸಬೇಕು. ತಮ್ಮ ತಮ್ಮ ಕೈಲಾದ ಸಹಾಯವನ್ನು ಸಾಂದರ್ಭಿಕವಾಗಿ ಮಾಡಬೇಕು ಅಂತೇಳಿ ಕೇಳ್ಕೊಳ್ತಾ ಎಲ್ಲ ಈಡಿಗ ಬಂಧುಗಳಿಗೆ ವಂದಿಸ್ತಾ ನಾನು ಮಾತು ಮುಗಿಸ್ತೀನಿ. ಥ್ಯಾಂಕ್ ಯು. ಬಳ್ಳಾರಿಯ ನಿರಂತರ ಸುದ್ದಿಗಾಗಿ ಬಳ್ಳಾರಿ ಬೆಳಗಾಯಿತು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ.